ತಾಲೂಕಿನ ಎತ್ತಂಬಾಡಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸುಗ್ಗಿ ಸಂಭ್ರಮ ಕಾರ್ಯಕ್ರಮ ಆಯೋಜಿಸಿ ಮಕ್ಕಳಿಗೆ ಸಂಕ್ರಾಂತಿ ಹಬ್ಬದ ಮಹತ್ವವನ್ನು ತಿಳಿಸಲಾಯಿತು. ಮಳವಳ್ಳಿ ತಾಲೂಕಿನ ಎತ್ತಂಬಾಡಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸುಗ್ಗಿ ಸಂಭ್ರಮ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಶಾಲೆ ಆವರಣವನ್ನು ಹಳ್ಳಿಯ ಸೊಗಡಿನಿಂದ ಅಲಂಕರಿಸಿ ಪೂಜೆ ಮಾಡಲಾಯಿತು. ಇದೇ ವೇಳೆ ಮಕ್ಕಳು ದೊಣ್ಣೆ ವರಸೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿದ್ದರು. ಜೊತೆಗೆ ಮಕ್ಕಳ ಪೋಷಕರಿಗೂ ಸಹ ರಂಗೋಲಿ ಸ್ಪರ್ಧೆ ನಡೆಸಿ ಬಹುಮಾನ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ರೋಟರಿ ಬೆಂಗಳೂರು ಕಾಮಧೇನು ಸಂಸ್ಥೆಯ ಅಧ್ಯಕ್ಷರಾದ ಹೇಮಂತ್ ಕುಮಾರ್, ನಿರ್ದೇಶಕರಾದ ಜಯರಾಮ್, ಶಿವಕುಮಾರ್ ಇತರರು ಸಂಸ್ಥೆಯ ವತಿಯಿಂದ ಶಾಲೆಗೆ ಅಗತ್ಯವುಳ್ಳ ಸಾಮಗ್ರಿಗಳನ್ನು ಕೊಡುಗೆಯಾಗಿ ನೀಡಿದರು. ಮತ್ತೆ ಹಳ್ಳಿಯನ್ನ, ನಮ್ಮ ಬಾಲ್ಯವನ್ನ ನೆನೆಸಿದ್ರ ನಿಮ್ಮೆಲ್ರಿಗೂ ಅನಂತ 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 ಧನ್ಯವಾದಗಳು. ಜಂಜಾಟಗಳಿಂದ ದೂರ ಇದ್ದು ಈ ತರದ ವಾತಾವರಣವನ್ನ ಸೃಷ್ಟಿ ಮಾಡಿದ್ದಕ್ಕೆ ಬಹುಶಃ ನನಗೆ ನಿಜಕ್ಕೂ ಖುಷಿ ಆಗ್ತಾ ಇದೆ. ಅದು ಹೇಳಕ್ ಗೊತ್ತಾಗ್ತಾ ಇಲ್ಲ. ಕಳ್ಕೊಂಡಿದ್ವಿ. ನೀವು ವಯಸ್ಸು ಸಿಕ್ಕಿದ್ರಬೋದಾದ್ರೆ ಏನ್ ಮಾಡ್ತೀವಿ, ಸಿಟಿ ಕಡೆ ಸೇರ್ಕೊಂಡ್ಮೇಲೆ ಎಲ್ಲ ಮರಿತಾ ಇರ್ತೀವಿ. ನೆಂಟ್ರಿಷ್ಟ್ರು ಅಂದ್ರೂ 10 ನಿಮಿಷಕ್ಕೆ, ಇವಾಗ ಕಾರ್ ಬಂದಿರೋದ್ರಿಂದ ಏನಾಗುತ್ತೆ, ಒಂದು ಫಂಕ್ಷನ್ ಕರೆದ್ರು 10 ನಿಮಿಷಕ್ಕೆ ಹೋಗಿ ಮುಖ ತೋರಿಸಿ ವಾಪಸ್ ಓಡ್ತಾ ಇರ್ತೀವಿ. ನನಗೆ ಇರೋ ಟೆನ್ಷನ್ಗೆ ಎಷ್ಟೊತ್ತಿಗೆ ವಾಪಸ್ ಹೋಗ್ತೀನಿ ಅಂತ ಅಲ್ಲಿಂದ ಬಂದೆ. ಈಗ ಇನ್ನು ಅದೆಲ್ಲ ಮರ್ತೋಗಿ ಇನ್ನೊಂದು ಸ್ವಲ್ಪ ಹೊತ್ತು ಇರೋಣ ಅಂತ ಹೇಳ್ತಾ ಇದ್ದೀವಿ ಕೂತ್ಕೊಂಡು. ಕಾರ್ಯಕ್ರಮದಲ್ಲಿ ಶಾಲಾ ಎಸ್ಡಿಎಂಸಿ ಅಧ್ಯಕ್ಷರಾದ ರಮೇಶ್, ವೈಸಿ ಉಪಾಧ್ಯಕ್ಷರಾದ ಸೋಮಶೇಖರ್, ಶಿಕ್ಷಕರಾದ ವಿಶ್ವಾನಂದ, ಉಷಾ, ಸುಸ್ಮಿತಾ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಮದ್ದೂರು ಪಟ್ಟಣದ ಶಿಂಷಾ ನದಿಯ